ಇರಲೇ ಇಲ್ಲ, ಬರೀ ಭಾವನಾ ಮಾತ್ರ ಇದ್ಲು. ಅದಕ್ಕೆ ಆ ಭಾವನಾನೇ ಕೈ ಮುಗಿದು ಕೇಳ್ಕೊಂಡೆ, ನೋಡು ಭಾವನಾ, ನೀನು ಒಂದು ಹೆಣ್ಣು, ನಮ್ಮ ಅತ್ತೆ ಕಷ್ಟನ ಅರ್ಥ ಮಾಡ್ಕೊ, ಬೇರೆ ಹೆಣ್ಮಕ್ಳ ಮನಸ್ಸನ್ನ ಈ ಥರ ನೋಯಿಸ್ಬೇಡ, ಸಿದ್ದುನ ದಯವಿಟ್ಟು ಬಿಟ್ಕೊಟ್ಬಿಡು, ನೀನೊಬ್ಬಳು ಸ್ವಾರ್ಥಕ್ಕೋಸ್ಕರ ಯಾಕೆ ನಮ್ಮ ಮನೆಯವ್ರನ್ನೆಲ್ಲ ನೋಯಿಸ್ತಾ ಇದೆಯಾ ಅಂತ ಕೇಳ್ಕೊಂಡೆ. ಅದಕ್ಕೆ ಅವಳು ನಿಮ್ಮ ಬಗ್ಗೆ ಎಲ್ಲ ಮಾತಾಡಿದ್ದನ್ನ ನನ್ನ ಕೈಲಿ ಹೇಳಕ್ಕೆ ಆಗಲ್ಲ. ಈ ಮನೇಲಿದ್ದಾಗ ಎಷ್ಟು ಮಳ್ಳಿ ಥರ ಮಾತೇ ಬರಲ್ಲ ಅನ್ನಂಗಿದ್ಲು, ಆದ್ರೆ ಅಲ್ಲೋದ್ಮೇಲೆ ಅವಳಂಗಿಲ್ಲ. ಅವಳಿಗಿರೋ ಪೊಗರು ಯಾರಿಗೂ ಇಲ್ಲ ಗೊತ್ತಾ. ನನಗೆ ಗೊತ್ತಿತ್ತು ಕಣವ, ನನಗೆ ಚೆನ್ನಾಗಿ ಗೊತ್ತಿತ್ತು ಅವಳು ಇಂತಾಳೆ ಅಂತ. ಅದೇನೋ ಗಾದೆ ಹೇಳ್ತಾರಲ್ವಾ, ಒಳಗೆ ಸಿದ್ದ ಗಳಿಗೆ ಮೆದ್ದ ಅಂತ, ಅಂತಾಳು ಕಣವ ಅವಳು. ಹಂಗಿದ್ಕೊಂಡೆ ಅಲ್ವೇ ನಮ್ಮ ಮನೇನ ನನ್ನ ಮಗನ್ನ ಹಾಳು ಮಾಡಿದ್ದು. ಇದೆಲ್ಲ ಗೊತ್ತಿದ್ದು ನೀನು ಯಾಕವ ಅಲ್ಲಿವರೆಗೂ ಹೋಗಿದ್ದೆ? ಸುಮ್ಮನೆ ಅಲ್ಲಿವರೆಗೂ ಹೋಗೋ ಬೈಸ್ಕೊಂಬರಂಗಾಯ್ತಲ್ಲ. ನಾನೊಬ್ಬಳು ಬೈಸ್ಕೊಂಡು ಪರವಾಗಿಲ್ಲ ಮಾವ, ಮನೆಯಲ್ಲಿ ನಿಮ್ಗಳನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರ್ಲಿ ಮಾವ. ನನಗೆ ಗೊತ್ತು ಸಿದ್ದುನ ನೀವೆಲ್ಲರೂ ಎಷ್ಟು ಮಿಸ್ ಮಾಡ್ಕೋತೀರಾ ಅಂತ. ಅವನು ಈ ಮನೇಲಿದ್ದಾಗ ಮನೆ ಎಷ್ಟು ಕಳ್ಕಳೆಯಿಂದ ಇತ್ತು, ಒಳ್ಳೆ ಜಿಂಕೆ ಮರಿತರ ಮನೆ ತುಂಬ ಓಡಾಡ್ಕೊಂಡಿರ್ತಿದ್ದ. ನನಗೆ ಆ ಸಿದ್ದುದೇ ಇನ್ನ ನೆನಪು. ಮತ್ತೆ ನಮ್ಮ ಮನೆ ಆ ಥರ ಆಗಬೇಕು ಅಂತ ಅಲ್ಲಿಗೆ ಹೋಗಿದ್ದೆ. ಆದರೆ ನಾನು ಅನ್ಕೊಂಡಿದ್ದು ಯಾವುದೂ ಕೂಡ ನಿಜ ಅಲ್ಲ ಮಾವ, ಎಲ್ಲರೂ ಸುಳ್ಳಾಗೋಯ್ತು. ಇನ್ನೇನು ಹೊರಟ್ಬಿಡೋಣ ಅನ್ನೋಷ್ಟರಲ್ಲಿ ಸಿದ್ದು ಅಲ್ಲಿಗೆ ಬಂದ. ಅವನನ್ನು ಕೈ ಮುಗಿದು ಕೇಳ್ಕೊಂಡೆ, ನೋಡ್ ಸಿದ್ದು, ಆಗಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತ್ಬಿಡು, ಇವಳೊಬ್ಬಳಿಗೋಸ್ಕರ ಅತ್ತೆ ಮಾವ ಅಜ್ಜಿ ಮನ್ಸನ್ನ ಇಷ್ಟೊಂದು ನೋಯಿಸ್ಬೇಡ, ನಿನಗೆ ಒಳ್ಳೇದಾಗಲ್ಲ ಅಂತ ಕೇಳ್ಕೊಂಡೆ. ಅದಕ್ಕೆ ಅವನೇನು ಹೇಳ್ದ ಅಂತ ಗೊತ್ತಾ? ನೀನು ನಮ್ಮ ಪಾಲಕ್ಕೆ ಸತ್ತೋದೆ, ನೀನು ನಮಗೆ ಬೇಡ ಅಂತ ಹೇಳಿ ಕಳಿಸಿದ್ರಲ್ಲ, ಈಗ ನೀವು ಅವ್ರ ಹತ್ರ ಹೋಗ್ಬಿಟ್ಟು ನೀವ್ಯಾರು ನನಗೆ ಬೇಕಾಗಿಲ್ಲ, ನನ್ನ ಪಾಲ್ಗೆ ನೀವೆಲ್ಲರೂ ಕೂಡ ಸತ್ತೋಗಿದ್ದೀರಾ ಅಂತ ಹೇಳ್ಬಿಡಿ ಅಂತ ಹೇಳ್ದ. ಏನ್ ಹೇಳ್ತಿದ್ಯಾ ನೀನು? ನನ್ನ ಮಗ ಆ ಥರ ಹೇಳ್ದ, ಸಿದ್ದು ಆ ಥರ ಹೇಳ್ದ? ಹೌದು ಅತ್ತೆ, ಅವಳು ಹೇಳಿದ ಮಾತನ್ನೆಲ್ಲ ಕೇಳಿಸ್ಕೊಂಡು, ಅದಕ್ಕಿಂತ ಜಾಸ್ತಿ ಸಿದ್ದು ಹೇಳಿದ ಮಾತೆಲ್ಲ ಕೇಳಿಸ್ಕೊಂಡು ನನಗಿನ್ನೇನು ಪ್ರಾಣನೇ ಹೋದಂಗೆ ಆಗ್ಬಿಡ್ತು. ಹೇಗಪ್ಪ ಈ ಥರ ಎಲ್ಲ ಮಾತಾಡೋದಕ್ಕೆ ಸಾಧ್ಯ ಅಂತ ಅನ್ನಿಸ್ತು. ಆದರೆ ಇದರಲ್ಲೇ ಗೊತ್ತಾಯ್ತು, ಇದೆಲ್ಲ ಬರೀ ನಮ್ಮ ಸಿದ್ದು ಮಾತಾಡ್ತಾರೋಂಥ ಮಾತುಗಳಲ್ಲ, ಅವಳು ಮಾತಾಡಿಸ್ತಿರೋದು ಅಂತ. ಅತ್ತೆ, ಇನ್ನೂ ಅವನಲ್ಲೇ ಇದ್ರೆ ನಿಮ್ಮನ್ನೆಲ್ಲರೂ ಶಾಶ್ವತವಾಗಿ ಮರ್ತು ಬಿಡ್ತಾನೆ. ಏಯ್ ನೀಲೋ, ನಿಮಗೆ ತಲೆ ಕೆಟ್ಟೋಗದೆ ನಮ್ಮಿ, ಅಲ್ಲೇ ಸತ್ತೋಗ್ಬಿಡ್ಬೇಕಾಗಿತ್ತು. ಭಾವನವರೆಲ್ಲ ಕಣಮಿ ಮನೆ ಹಾಳು ಮಾಡ್ತಾ ಇರೋದು ನೀನು. ಇದ್ದನ್ನ ಹೇಳಿ ಇವ್ರ ತಲೆ ಎಲ್ಲ ಕೆಡಿಸ್ಬೇಕು ಅಂತ ಬಂದಿದ್ಯಾ? ರೀ ಸಾಕು ಸುಮ್ಮನಿರ್ರಿ. ನಾನು ಯಾಕ್ರಿ ಇವ್ರ ತಲೆ ಕೆಡಿಸ್ಬೇಕು? ನಾನೇನು ನಿಮ್ಗಳ ತರ ತಿಂದ ಮನೆಗೆ ದ್ರೋಹ ಬಗ್ಗೆವಳಲ್ಲ. ಅತ್ತೆ ಮಾವ, ನಿಮಗೂ ಏನಾದರೂ ನಾನು ಹೇಳಿದ ಮೇಲೆ ಅನುಮಾನ ಇತ್ತು ಅಂತಂದ್ರೆ ಅವ್ರ ಮನೆಗೆ ಹೋಗಿ ನೀವೇ ಕೇಳ್ಕೊಂಡು ಬನ್ನಿ, ಮಾತಾಡ್ಸ್ಕೊಂಡು ಬನ್ನಿ, ಗೊತ್ತಾಗುತ್ತೆ ಅವಾಗ. ನೀನು ಇನ್ಮೇಲೆ ಆ ಕಡೆ ಹೋಗೋದಾಗ್ಲಿ ಮಾತಾಡೋದಾಗ್ಲಿ ಮಾಡಬೇಡ ಕಣವ. ಅವ್ನು ಇಷ್ಟೆತ್ತರಕ್ಕೆ ಬೆಳೆದ್ಬಿಟ್ಟವನೇ ಅಂದ್ರೆ ಅವನ ಹತ್ರ ಮಾತಾಡಕ್ಕೆ ಏನವ ಉಳ್ಕೊಂಡದೆ? ನೀವು ಆಟೆಯ ಮಗ ಅನ್ನೋ ಮೋಹದಿಂದ ಮೊಮ್ಮಗ ಅಂತ ವ್ಯಾಮೋಹದಿಂದ ಏನಾದ್ರು ಆ ಕಡೆಗೆ ಹೋದ್ರೆ ನಿಮ್ಮನ್ನ ಯಾರನ್ನು ವಸೂಲ್ ದಾಟ್ ಒಳಗೆ ಬರಕ್ ಬಿಡೋದಿಲ್ಲ ನನ್ನ ಮೇಲೆ. ಲೇ ಜವರ, ಅವನ ಆಟ ಎಲ್ಲ ಮಾತಾಡಿದ್ದಾನೆ ಅಂದಮೇಲೆ ನಾನು ಯಾಕಲ್ಲ ಅವನ ಮನೆ ಬಾಗಿಲಿಗೆ ಹೋಗ್ಲಿ? ನಾವಲ್ಲ, ಅವನೇ ಈ ಮನೆ ಬಾಗಿಲಿಗೆ ಬಂದ್ರು ನಾವು ಅವನ್ನ ಒಳಗೆ ಬಿಡಕ್ಕೆ ಇಲ್ಲ. ಯಾಕಜ್ಜಿ ಹಿಂಗೆಲ್ಲ ಮಾತಾಡ್ತಾ ಇದೆಯೇ? ನಮ್ ಸಿದ್ದು ಹಂಗ್ ಮಾತಾಡೋದಿಲ್ಲ. ಇವಳ ಮಾತು ನಂಬ್ಕಬೇಡಿ. ಅವ್ನು ಮಾತಾಡದೆ ಇರ್ಬೋದು ಕಣೋ, ಆದ್ರೆ ಇದನ್ನೆಲ್ಲ ಮಾತಾಡ್ಸಕ್ ಅವಳಿದ್ದಾಳಲ್ಲ, ಅವಳು ಎಲ್ಲಾನು ಮಾತಾಡ್ಸಿರ್ತಾಳೆ. ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನಾನು ಹೇಗೋ ಮಾಡಿ ಸಿದ್ದುನ ಕನ್ವಿನ್ಸ್ ಮಾಡೋಣ ಅಂತಾನೆ ನೋಡಿದೆ. ಅವನು ನನ್ನ ಮಾತನ್ನ ಕೇಳಿಸ್ಕೊಳ್ತಾನೆ ಇದ್ದ. ಆದ್ರೆ ಅಷ್ಟರಲ್ಲಿ ಅವಳು ನನಗೆ ಅವನ ಹತ್ರ ಮಾತಾಡೋದಕ್ಕೆ ಬಿಡ್ಲಿಲ್ಲ. ನೀವೇನಿದ್ರು ಕೂಡ ನನ್ನ ಹತ್ರ ಮಾತಾಡಬೇಕು, ನನ್ನ ಗಂಡನ ಹತ್ರ ನೀವು ಯಾರು ಮಾತಾಡೋಂಗಿಲ್ಲ ಅಂತ ನನಗೆ ಆವಾಜ್ ಆಗ್ತಾಳೆ. ಅಯ್ಯೋ, ಇಲ್ಲಿದ್ದಂಗಲ್ಲ ಅವಳು, ಸಿಕ್ಕಾಪಟ್ಟೆ ಸೊಕ್ಕಿದೆ ಅವಳಿಗೆ. ಹ್ಞೂ ಮಾವ. ನೀಲೋ, ಏನಮ್ಮಿ ಬಂದಿರೋದು ನಿನಗೆ? ಅವ್ರ ಪಾಡ್ಗೆ ಅವ್ರು ಹೆಂಗೋ ಜೀವನ ಮಾಡ್ತಾವ್ರೆ, ಹತ್ತಾಗ ಅವರು ನೆಮ್ಮದಿಯಾಗಿರಕ್ ಬಿಡದೆ ಇಲ್ಲಿ ಬಂದು ಏನೇನು ಹೇಳ್ದಿ ಮನೆ ನೆಮ್ಮದಿನೂ ಹಾಳು ಮಾಡ್ತಾ ಇದೆಯಲ್ಲಮ್ಮಿ. ಲೇ ಪೆದ್ದ, ನಮ್ಮ ಮನೆ ನೆಮ್ಮದಿ ಹಾಳು ಮಾಡ್ತಾ ಇರೋದು ನಿನ್ನ ಹೆಂಡತಿ ಅಲ್ಲ ಕಳ, ನಿನ್ನ ತಮ್ಮನ ಹೆಂಡತಿನೇಯ. ನೋಡೋ, ಪದೇ ಪದೇ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ರೆ ಚೆನ್ನಾಗಿರಕ್ಕಿಲ್ಲ. ತೆಪ್ಪಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು. ಅವಳು ಈ ಜವರೇಗೌಡನ ಒಂದ್ ಮಕ ಮಾತ್ರ ನೋಡವಳೆ, ಆಮೇಲೆ ಇನ್ನೊಂದು ಮಕನೂ ತೋರಿಸ್ಬೇಕಾಯ್ತದ ನಾನು ಅವಳಿಗೆ. ಅಪ್ಪಯ್ಯ, ಇವಳು ಮಾತು ನಂಬ್ಕೊಂಡು ನಿಂತ ನಿರ್ಧಾರ ಎಲ್ಲ ತಗೋಬೇಡಿ ಕಣಪ್ಪಯ್ಯ. ಬೇಕಾದ್ರೆ ನಾನು ಒಂದ್ಸಲ ಸಿದ್ದು ಜೊತೆ ಮಾತಾಡ್ತೀನಿ. ನೀವು ಮಾತಾಡಿದ್ರೆ ಅವಳು ನಿಜ ಒಪ್ಕೊಂಡ್ಬಿಡ್ತಾಳ? ನಾವೇನೋ ತರ ಮಾತೇ ಆಡಿಲ್ಲ ಅಂತಾನೆ ಹೇಳೋದು.
ಆದರೆ ಅವ್ರು ಏನು ಮಾತಾಡಿದ್ರು ಅನ್ನೋದನ್ನ ನಾನು ತಾನೇ ಕೇಳಿಸ್ಕೊಂಡು ಬಂದಿರೋದು. ಹೂ ಕಣವ, ಅವ್ರು ಹಂಗೆ ಹೇಳೋದು. ಈಗಾಗಲೇ ಹೊಟ್ಟೆ ತುಂಬೈತೆ, ಇನ್ನೂ ತಿಂದರೆ ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತವ್ರೆ. ನಿಮಗೆ ಕೆಲಸ ಮಾಡಿ ಅಂತ ಯಾರು ಹೇಳ್ತಿದ್ದಾರೆ? ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ನೋಡಿ, ನೀವಿಬ್ಬರು ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆ ಇಲ್ಲೇ ಇದ್ಬಿಡಿ, ಆಗ ನಾನು ಸಂತೋಷವಾಗಿರ್ತೀನಿ ನೋಡಿ. ಅದೆಂಗಾಯ್ತದೆ? ಅತ್ತೆ ಮಾವನ್ನ ಅಲ್ಲಿ ಬಿಟ್ಟು ನಾವಿಲ್ಲಿರೋದು ಅದೇನು ಚೆನ್ನಾಗಿರ್ತದೆ? ಈಗ ಅವ್ರ ಪರಿಸ್ಥಿತಿನೂ ಸರಿ ಇಲ್ಲ ಅಲ್ವಾ? ನಾನು ಇಷ್ಟೆಲ್ಲ ದುಡಿತಿರೋದು ಯಾರಿಗೋಸ್ಕರ? ನೋಡಿ, ನಾಳೆ ಹೇಗೂ ಬರ್ತಿದ್ದಾರಲ್ವಾ, ಅತ್ತೆ ಮಾಮಂಗೆ ಇಲ್ಲೇ ಇದ್ಬಿಡಿ ಅಂತ ಕನ್ವಿನ್ಸ್ ಮಾಡ್ಬಿಡೋಣ. ಹಾಂ, ಇಲ್ಲೇ ಇರಿ ಅಂತ. ಅಪ್ಪ ಸ್ವಾಭಿಮಾನಿ ಅಂತನಾ? ಅದು ಸರಿನೇ, ಹೋಗ್ಲಿ ಬಿಡಿ. ಅವರು ಖುಷಿ ಖುಷಿಯಾಗಿ ಸಂತೋಷವಾಗಿ ಎಷ್ಟು ದಿನ ಇಲ್ಲಿರ್ತಾರೋ ಇರಲಿ ಅಂತ ಹೇಳೋಣ. ನೀವಿಬ್ರು ಆ್ಯಪಲ್ ತಿಂತಾ ಇರಿ, ನಾನು ಈ ಕಾಲ್ ಮುಗಿಸ್ಕೊಂಡು ಬರ್ತೀನಿ.